ಹೇಳೋರಿಗೆ ಏನು ಮಂಜಣ್ಣ ಏನಾಗಿತ್ತವ ನಿಮಗೆ? ಫ್ಯಾಟಿ ಲಿವರ್ ಆಗಿದ್ದಕ್ಕೆ ನೋಡಿ ರಿಪೋರ್ಟ್ ಕೂಡ ಇಲ್ಲೇ ಇದೆ. ರಿಪೋರ್ಟ್ ಗ್ರೇಡ್ 2 ಇತ್ತು, ಗ್ರೇಡ್ 1 ಬಂದಿದೆ. ಅಂದರೆ ಎಣ್ಣೆ ಸೊಪ್ಪು, ಶುಂಠಿ, ಮೆಣಸು ಈ ಮೂರನ್ನು ತಿಂದ ಮೇಲೆ, ಹಸಿದನ್ನ ತಿಂದ ಮೇಲೆ ಕಮ್ಮಿ ಆಗಿರೋದು ನನಗೆ. ನನ್ನ ಕೈಯಲ್ಲಿ ಎಣ್ಣೆ ಸೊಪ್ಪಿದೆ. ಎಣ್ಣೆ ಸೊಪ್ಪು ಹಳ್ಳಿ ಕಡೆ ಬಹಳ ಜನ ತುಂಬ ಅಂದರೆ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು. ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ಯಾವ ತರಕಾರಿ, ಯಾವ ಹಣ್ಣುಗಳು, ಯಾವ ಸೊಪ್ಪುಗಳನ್ನು ತಿಂದರೆ ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ ಅಂತ. ಆ ಕಾರಣಕ್ಕೆ ಆ ಕಾಲಕ್ಕೆ ಆ ಸೊಪ್ಪುಗಳನ್ನೆಲ್ಲ ಬಳಕೆ ಮಾಡ್ತಾಯಿದ್ರು. ಎಷ್ಟೋ ಜನ ಇವತ್ತು ಇದನ್ನು ಏನು ಅನ್ಕೊಂತಾರೆ ಅಂದರೆ ಗಬ್ಬು ಸೊಪ್ಪು ಏನೋ ಕಳೆ ಥರ ಬೆಳ್ಕೊಂಬಿಟ್ಟಿರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಯಾರನ್ನೋ ಒಬ್ಬನು ಕೇಳಿದಾಗ ಅವರು ಹಂಗೆ ಅಂದ್ಬಿಟ್ರು, ಗಬ್ಬು ಸೊಪ್ಪು ಅದು. ಇಲ್ಲ, ನಾವೆಲ್ಲ ಹಳ್ಳಿ ಕಡೆ ತಿಂತಾಯಿದ್ವಿ, ಎಣ್ಣೆ ಸೊಪ್ಪು ಸಾರು ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಮುದ್ದೆ ಮಾಡ್ಕೊಂಡು ಸಾಕಾಗಿರ್ತದೆ ತಿನ್ನೋಕ್ಕೆ, ಪಲ್ಯ ಗಿಲ್ಲೆ ಎಲ್ಲ ಹುಳ್ಳಿಕಾಳು ಹಾಕ್ಬಿಟ್ಟು ತಿಂದುಬಿಟ್ರೆ ಭಾಳ ಮಸ್ತ್ ಅನಿಸ್ತದೆ. ಅಷ್ಟೇ ಗೊತ್ತಿತ್ತು. ಬಟ್ ಇದರ ಹಿಂದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡೋದಾಗ್ಬೋದು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚು ಮಾಡೋದಾಗ್ಬೋದು, ಹೀಗೆ 10 ಹಲವು ವಿಚಾರಗಳಿಗೆ ಬಳಕೆ ಆಗ್ತಾಯಿತ್ತು. ಸೊ ಇದರ ಒಂದು ವಿಶೇಷ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಮಂಜಣ್ಣವ್ರಿಗೂ ಹಂಚ್ಕೊತಾರೆ. ಹೆಂಗಿದು ಒಂದು ಬೇರೆದಕ್ಕೂ ಒಂದು ವಿಶೇಷ ಕಾಯಿಲೆಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ತುಂಬಾ ಇದೆ, ತುಂಬ ಜನ ಹಂಚ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಸೊ ಆದರೆ ಈ ಒಂದು ವಿಶೇಷ ಮಾಹಿತಿ ಎಲ್ಲೂ ಬಂದಿಲ್ಲ, ಈ ಒಂದು ಕಾಯಿಲೆಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮಂಜಣ್ಣ ತಿಳಿಸ್ಕೊಡ್ತಾರೆ ನಮಗೆ. ಎಸ್ ಮಂಜಣ್ಣ ನಮಸ್ಕಾರ. ಏನೋ ಒಂದು ವಿಚಾರ ಹೇಳಬೇಕು ಅಂದರೆ ಎಣ್ಣೆ ಸೊಪ್ಪು ಕೈಲಿ ಇಟ್ಕೊಂಡಿದ್ದೀರಾ. ನಾವು ಹಳ್ಳಿ ಕಡೆ ಬಹಳ ತಿಂತಾ ಇರ್ತೀವಿ ಎಣ್ಣೆ ಸೊಪ್ಪನ್ನು. ಹಳ್ಳಿ ಕಡೆ ಈ ಟೈಮಲ್ಲಂತೂ ಅಂದರೆ ಹೊಲ ಬಿತ್ತನೆ ಆದಮೇಲೆ ತೆನೆ ಬಂದ ಮೇಲೆ ಆ ತೆನೆ ಜೊತೆಗೆ ಅಂದರೆ ಆ ಪೈರ್ ಜೊತೆಯಲ್ಲಿ ಇರ್ತದೆ ಇದು ಎಣ್ಣೆ ಸೊಪ್ಪು. ನಮ್ಮ ಕಡೆ ರಾಗಿ ಹೊಲದಲ್ಲಿ, ಉಳ್ಳಿ ಹೊಲದಲ್ಲಿ ಎಲ್ಲ ಬೆಳ್ಕೊಂಬಿಟ್ಟಿರ್ತದೆ ಯಥೇಚ್ಛವಾಗಿ. ಇದು ಎಷ್ಟೋ ಜನಕ್ಕೆ ಆ ಊರ ಕಡೆ ಉಪಯೋಗಿಸ್ತಾರೆ. ಇದು ಇನ್ನೊಂದು ನಮಗೆ ವಿಶೇಷ ಏನಂತ ಅಂದರೆ, ನಾವು ಉಪಯೋಗ ಮಾಡಿ ಇದರಿಂದ ಏನು ಉಪಯೋಗ ಆಗಿದೆ ಅಂದರೆ, ಪರಿಹಾರ ಸಿಕ್ಕಿದೆ ಅಂದರೆ, ಡೈಜೆಷನ್ ಪ್ರಾಬ್ಲಮ್ಗೆ ನಂಬರ್ 1 ಕೆಲಸ ಮಾಡುತ್ತೆ. ಹೌದಾ? ಡೈಜೆಷನು, ಆಮೇಲೆ ಕರಳು ಶುದ್ಧೀಕರಣ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಫ್ಯಾಟಿ ಲಿವರ್ ಯಾರಿಗಿರ್ತದೆ ಅವ್ರಿಗೆ ಅಂತೂ ನಂಬರ್ 1 ಕೆಲಸ ಮಾಡ್ತದೆ ಇದು ಫ್ಯಾಟಿ ಲಿವರ್. ಇದ್ರ ಜೊತೆಗೆ ಶುಂಠಿ ಮತ್ತು ಮೆಣಸು ಮೂರನ್ನೂ ಮಿಕ್ಸ್ ಮಾಡಿ, ಅಂದರೆ ಸ್ವಲ್ಪ ಶುಂಠಿನೂ ಸ್ವಲ್ಪ ತಗೋಬೇಕು, ಮೆಣಸು ಸ್ವಲ್ಪ ತಗೋಬೇಕು. ಇದ್ರ ಜೊತೆಗೆ ಒಂದು ಕಟ್ಟು ಜೊತೆಗೆ 1 ಸ್ಪೂನು ಅಥವಾ 1.5 ಸ್ಪೂನು, ಒಂದು 50 ಗ್ರಾಮ್ ಅಷ್ಟು ಶುಂಠಿ ಒಂದು ಕಟ್ಟು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣದಾಗಿ ಹಚ್ಚಿ ಮಿಕ್ಸಿಲ್ಲ ರುಬ್ಬಿಟ್ಕೊಂಡು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 1 ಸ್ಪೂನು ಮತ್ತು ರಾತ್ರಿ ಊಟ ಆದ ನಂತರ ತಗೊಂಡ್ರೆ ಫ್ಯಾಟಿ ಲಿವರ್ ಕಂಪ್ಲೀಟ್ ಕಮ್ಮಿ ಆಗಿಬಿಡ್ತದೆ. ಇದನ್ನು ಉಪಯೋಗಿಸಿ ಸುಮಾರು ಜನ ಕೊಟ್ಟು, ನನಗೂ ಕೂಡ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು, ಈಗ ಗ್ರೇಡ್ 1 ಇದೆ. ಅಂದರೆ ನಾನು ಸರಿಯಾಗಿ ಯೂಸ್ ಮಾಡಲಿಲ್ಲ, ಕಮ್ಮಿ ಆಯಿತು, ನಾನು ಬಿಟ್ಬಿಟ್ಟೆ. ಇದು ಉಪಯೋಗಿಸ್ಕೊಡಿ ಇದನ್ನು. ರುಬ್ಕೊಂಡು 1 ಸ್ಪೂನ್ ತಗೊಬೇಕು ಡೈಲಿ ಬೆಳಿಗ್ಗೆ ಖಾಲಿ ಊಟ ಅಂತಂದರೆ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗುತ್ತೆ. ಅಕಸ್ಮಾತ್ ನಿಮಗೆ ಊಟ ತಿಂದುಬಿಟ್ರಿ ಡೈಜೆಸ್ಟ್ ಆಗ್ತಾಯಿಲ್ಲ ಅಂದರೆ ಒಂದು 4 ಎಲೆನೋ ಒಂದು 5 ಎಲೆನೋ ಒಂದಿಷ್ಟು ತಿಂದುಬಿಟ್ರೆ ಇಮಿಡಿಯೇಟಾಗಿ ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಆಮೇಲೆ ಮೋಷನ್ನು ನೀಟಾಗಿ ಆಗುತ್ತೆ. ಅದು ಕೂಡ ಅಷ್ಟೇ ಅಲ್ಲ, ಎಣ್ಣೆ ಸೊಪ್ಪು ಗಂಡಸರಲ್ಲಿ ಒಂದು ವೀರ್ಯ ವೃದ್ಧಿ ಕೂಡ ಚೆನ್ನಾಗಿ ಮಾಡುತ್ತೆ. ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ, ಗಂಡು ಮಕ್ಕಳಿಗೆ. ಹೇಳೋರಿಗೆ ಏನು ಮಂಜಣ್ಣ ಏನಾಗಿತ್ತವ ನಿಮಗೆ? ಫ್ಯಾಟಿ ಲಿವರ್ ಆಗಿದ್ದಕ್ಕೆ ನೋಡಿ ರಿಪೋರ್ಟ್ ಕೂಡ ಇಲ್ಲೇ ಇದೆ. ರಿಪೋರ್ಟ್ ಗ್ರೇಡ್ 2 ಇತ್ತು, ಗ್ರೇಡ್ 1 ಬಂದಿದೆ. ಅಂದರೆ ಎಣ್ಣೆ ಸೊಪ್ಪು, ಶುಂಠಿ, ಮೆಣಸು ಈ ಮೂರನ್ನು ತಿಂದ ಮೇಲೆ, ಹಸಿದನ್ನ ತಿಂದ ಮೇಲೆ ಕಮ್ಮಿ ಆಗಿರೋದು ನನಗೆ. ಅದು ಜಾಸ್ತಿ ದಿನ ತಿನ್ನೋ 15 ದಿವಸ, ಅದು ಒಂದಿನ ಬಿಟ್ಟು ಒಂದಿನ, ಒಂದು 3 ದಿವಸನ 4 ದಿವಸನ ಕಂಟಿನ್ಯೂ ತಗೊಂಡೆ. ಅದಾದ ನಂತರ ಆಮೇಲೆ ಒಂದಿನ ಬಿಟ್ಟು ಮರ್ತಂಗೆ ಬಿಟ್ಟಂಗೆ ಅದೇನಾಯ್ತಿತ್ತು ಅಂದರೆ ನನಗೆ ಡೈಜೆಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಡೈಜೆಸ್ಟ್ ಸರಿಯಾಗಿ ಆಗ್ತಿರಲಿಲ್ಲ. ಆಮೇಲೆ ತೋರಿಸಿದಾಗ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು. ಅದು ಲಿವರು ಗಟ್ಟಿ ಆಗ್ತಿರ್ತದಂತೆ. ಅದೇನು ಗಟ್ಟಿ ಆಗ್ತದೆ ಅಂದರೆ ಡ್ರಿಂಕ್ಸ್ ಮಾಡ್ತೀರಾ ಅಂತ ಕೇಳಿದ್ರು. ಡ್ರಿಂಕ್ಸ್ ಎಲ್ಲ ನಾವು ಮಾಡಲ್ಲ. ಅಂದರೆ ನನಗೆ ಅರ್ಥ ಆಗಿದ್ದೇನಂತಂದರೆ, ಈಗ ನಾವೇನು ತಂಪು ಪಾನೀಯ, ಕೂಲ್ ಡ್ರಿಂಕ್ಸು ಅಂದರೆ ಯಾವುದೇ ಇದ್ರೂ ನಾವು ಹೇಳೋದಲ್ಲ, ನನ್ಗೆ ಅರಿವಿಗೆ ಬಂದಿದ್ದು. ಕೂಲ್ ಡ್ರಿಂಕ್ಸ್ ಕುಡಿದ್ರೂ ಆಗುತ್ತೆ ಆರೋಗ್ಯದಲ್ಲಿ. ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಆಗುತ್ತೆ, ಡೈಜೆಷನ್ ಆಗಲ್ಲ, ಎಲ್ಲ ಆಗುತ್ತೆ ಅವೆಲ್ಲ. ನಾನು ಅರಿವಿಗೆ ಬಂದಿದ್ದೇನೆಂದರೆ, ನಾವು ಡ್ರಿಂಕ್ಸೇ ಮಾಡಲ್ಲ, ಏನಿಲ್ಲ, ಬಿಡಿ ಸಿಗರೇಟ್ಸ್ ಇದೆಲ್ಲ ಏನಿಲ್ಲ, ಅದು ಹೆಂಗೆ ನಮ್ಮ ಫ್ಯಾಟಿ ಲಿವರ್ ಬರೋಕ್ಕೆ ಸಾಧ್ಯ? ನಾವು ತಿನ್ನೋಂಥ ಊಟದಲ್ಲೇ ಕೂಡ ಇವಾಗ ಗೊಬ್ಬರ ಹಾಕಿ ಔಷಧಿ ಹೊಡೆದು, ಆಮೇಲೆ ಈ ತಂಪು ಪಾನೀಯ ಅದು ಇದು ಕೆಮಿಕಲ್ಸ್ ಎಲ್ಲ ನಾವು ಸೇವನೆ ಮಾಡ್ತೀವಲ್ಲ, ಅದರಿಂದ ಕೂಡ ಫ್ಯಾಟಿ ಲಿವರ್ ಬರ್ತದೆ.
ಅಣ್ಣ ಇವು ಅರಿವಾಯಿತು. ಎಲ್ಲ ಇವು ಹೆಂಗೆ ಗೊತ್ತಾ, ನಮ್ಮದು ಈ ಸೊಪ್ಪುಗಳು ತರಕಾರಿಗಳು ಈ ಥರ ಸೊಪ್ಪುಗಳೆಲ್ಲ ಇವೆಲ್ಲ ದುಡ್ಡು ಕೊಟ್ಟು ಕೊಂಡವರೆಲ್ಲ ಇವೆಲ್ಲ ಹೌದೌದು ನೈಸರ್ಗಿಕವಾಗಿ ಅಲ್ಲಿ ಕಳೆದ ಥರ ಬರೋದು, ಬರೋದು. ಅದನ್ನೆಲ್ಲ ಕಿತ್ಕೊಂಡು ಸಾರು ಮಾಡ್ತಾ ಇದ್ವಿ. ಅದೆಲ್ಲ ನಮ್ಮ ಡೈಜೆಷನ್ಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ತರಕಾರಿ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂಚೂರು ಪುಳಿಯೋಗರೆನ, ಯಾವುದೋ ಒಂದು ಚಿತ್ರಾನ್ನ, ನೂಡಲ್ಸು ತಿಂದ್ಕೊಂಡು ನಾವು ಆರೋಗ್ಯ ಕೆಡಿಸ್ಕೊಂತ ಇದೀವಿ. ಸೊಪ್ಪು ತಿನ್ನಬೇಕು, ಒಳ್ಳೆ ಸೊಪ್ಪುಗಳು. ಈ ನೋಡಿ ಎಣ್ಣೆ ಸೊಪ್ಪು, ಮತ್ತೆ ಇನ್ನೊಂದು ಸೊಪ್ಪು ಬರೋದು ಕೆರೆ ಸೊಪ್ಪು ಅಂತೀವಿ ನಾವು, ಕೊಮ್ಮೆ ಸೊಪ್ಪು ಅಂತೆ, ಗೋಣಿ ಸೊಪ್ಪುಗಳು ತಿನ್ಬೇಕಣ್ಣ. ಅದ್ಭುತವಾದಂಥ ಔಷಧಿ ಗುಣಗಳಿದೆ ಸೊಪ್ಪುಗಳಲ್ಲಿ. ಗೊತ್ತಿಲ್ಲ ಅಷ್ಟೇ, ಯಾರೋ ಇವಾಗ ನಿಮ್ಗೊಂದು ಮಾಹಿತಿ ಗೊತ್ತು, ಇನ್ನೊಬ್ರಿಗೊಂದು ಮಾಹಿತಿ ಗೊತ್ತಿದ್ದವರು ತಿಳಿಸ್ಲಿಕ್ಕೆ ಒಂದು ಮಾಧ್ಯಮ ಇರಲಿಲ್ಲ. ಯಾರೋ ಹೇಳ್ಕೊಡೋರು ಸರಿಯಾಗಿ ಅವಾಗ ಇನ್ನೊಂದು ಇತ್ತು, ಔಷಧಿ ಹೇಳ್ಕೊಟ್ಬಿಟ್ರೆ ಅದು ವಿದ್ಯೆ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡಲ್ಲ. ತುಂಬ ಜನ ಹೇಳ್ಕೊಡಲ್ಲ, ಆ ಥರ ತಪ್ಪು ಮಾಡಿಬಿಡ್ತಾರೆ. ಕೆಲವರು ಹಳ್ಳಿ ಕಡೆ ಹಿಂದೆ ತೋರಿಸ್ಕೊಡೋ ಪಾಪ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋರು. ಆ ಥರದವರಿಂದಲೇ ನಮಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಾಗಿರೋದು. ಆಮೇಲೆ ಏನಂದ್ರೆ ಅದು ಸ್ವತಃ ನಾನು ಉಪಯೋಗಿಸಿ ನನಗೆ ಅನುಭವ ಆಗಿದ್ದನ್ನು ಮಾತ್ರ ನಾನು ಹೇಳ್ತೀನಿ. ಸುಮ್ಮನೆ ಏನಾರ ವಿಡಿಯೋಗೋಸ್ಕರ ಇದಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಏನಿಲ್ಲ ಹೇಳೋದಲ್ಲ. ಈಗ ನಿಮ್ಮ ಅಜ್ಜಂದ್ರೆಲ್ಲ ಮಾಡ್ತಿರ್ತಾರೆ ನೋಡಿ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಆ ಕಾಲಕ್ಕೆ ಈ ಸಿಗೋ ಸೊಪ್ಪುಗಳು ತಿಂದ್ರೆ ಎಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ಅಜ್ಜಿದಿರಿಗೆ ಗೊತ್ತಿರ್ತದೆ, ಅಜ್ಜಿದೆ ಎಣ್ಣೆ ಸೊಪ್ಪು ತಿಂದವ್ರಿಗೆ ಮುಪ್ಪಿಲ್ಲ. ಈ ಗಾದೆಗಳು ಉಟ್ಕೊಂಡಿರೋದೇ ಅದೆಲ್ಲ ಉಪಯೋಗಿಸಿ ನೋಡಿದ ಮೇಲೇನೆ ಗಾದೆಗಳು ಉಟ್ಕೊಂಡಿರೋದು. ಒಣಗೊನೆ ಸೊಪ್ಪು ತಿಂದ್ರೆ ಕಣ್ಣಿಗೆ ಒಳ್ಳೇದು ಅನ್ನೋರು. ಹಿಂಗೆ ಇದನ್ನು ಅಷ್ಟೇ, ಇದು ಭಾಳ ಚೆನ್ನಾಗಿರ್ತದೆ. ಇದಕ್ಕೆ ಹುಳ್ಳಿಕಾಳು ಹಾಕ್ಬಿಟ್ಟೇನೋ ಬೇಯಿಸ್ಬಿಟ್ಟು ತಿಂದ್ಬಿಟ್ರೆ ಭಾಳ ರುಚಿ, ತುಪ್ಪ ತಿಂದಂಗೆ ಇರ್ತದೆ, ಭಾಳ ರುಚಿ. ಸೊಪ್ಪುಗಳೆಲ್ಲ ಇವಾಗೆಲ್ಲ ಅಪರೂಪ ಸಿಗೋದು. ಈ ನಮಗೆ ದಂಡು ಸೊಪ್ಪು ಸಿಗ್ತದೆ, ಪಾಲಕ್ ಸಿಗ್ತದೆ, ಇವೆಲ್ಲ ಸಿಗ್ತವೆ. ಆ ಸೊಪ್ಪುಗಳು ಸಿಕ್ಕಲ್ಲ ಇವಾಗ. ಇನ್ನೊಂದು ಕೆಲವು ಸೊಪ್ಪುಗಳು ತಿಂದಾಗ ಆರ್ಥರೈಟಿಸ್ ಇರೋರು ಇವೆಲ್ಲ ಇಟ್ಕೊಂತವಲ್ಲ, ಕೆಲವು ಸೊಪ್ಪುಗಳು ಪಾಲಾಕು, ದಂಟಿನ ಸೊಪ್ಪು, ಕೀರೆ ಅವನ್ನೆಲ್ಲ ತಿಂದಾಗ ಈ ಆರ್ಥರೈಟಿಸ್ ನೋವುಗಳು ಜಾಸ್ತಿ ಆಗ್ಬಿಡ್ತವೆ. ಅದನ್ನು ಅವರೇ ಅಬ್ಸರ್ವ್ ಮಾಡಬೇಕು. ನಮ್ಗೆ ಯಾವ ಪದಾರ್ಥ ತಿಂದು ಈ ಥರ ಆಯಿತು, ಹಿಂದಿನ ದಿನ ಏನು ತಿಂದೆ, ಇವತ್ತು ನಮಗೆ ನೋವಾಯಿತು, ಆರ್ಥರೈಟಿಸ್ ಜಾಸ್ತಿ ನೋವಾಯಿತು ಅಂದರೆ ಹಿಂದಿನ ದಿನ ಏನಾರು ತಿಂದಿದ್ನ ಅಂತ ಅಬ್ಸರ್ವ್ ಮಾಡಬೇಕು. ಆವಾಗ ಗೊತ್ತಾಗ್ತದೆ, ಅದನ್ನು ಬಿಡ್ಬೇಕು ನಾವು ಅಂತ. ಅದನ್ನು ಆ ರೀತಿ ಅದೇ ಇದು ಏನು ನಾವು ತರಕಾರಿ ಸೊಪ್ಪುಗಳು ಇವಾಗ ಅದೇ ಹೇಳೋದು. ನನಗೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಆಗಿದ್ದು ವಿಚಾರ. ನನಗೆ ಕೈ ನೆವೆ ಆಗ್ತಾಯಿತ್ತು, ಕೈ ಊದ್ಗಣ್ಣಂಗೆ ಆಗ್ತಾಯಿತ್ತು. ಆಮೇಲೆ ನಾನು ಹೋದೆ, ಡಾಕ್ಟ್ರ್ ಯಾರು ನೋಡಿದೆ, ಅವರು ಚೆಕ್ ಮಾಡಿಬಿಟ್ಟು ಏನೂ ಇಲ್ಲಪ್ಪ ಅಂದ್ಬಿಟ್ರು. ನಾನು ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ, ತೋರಿಸ್ದೆ. ನಮ್ಮ ಪ್ರೊಫೆಸರ್ ಬರ್ತಾರೆ ಇರಿ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಬಂದರು. ಪ್ರೊಫೆಸರ್ ಬಂದರೆ ಪ್ರೊಫೆಸರ್ ಏನು ಮಾಡಿಬಿಟ್ರು, ನೋಡಿದ್ರು, ವೀಡಿಯೋ ಎಲ್ಲ ನೋಡಿಬಿಟ್ಟು ಏನು ತಿಂತೀಯ ನೀನು, ಏನೇನು ರೆಗ್ಯುಲರ್ ತಿಂತೀಯ ಅಂದರು. ಎಲ್ಲ ಹಿಂಗೆ ಅಂತಂದೆ. ಸರಿ ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ನೀವು ಅಂದರು.